ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 5 ಏಪ್ರಿಲ್ 2024 ಪ್ರಚಲಿತ ವಿದ್ಯಮಾನಗಳ ಕುರಿತು ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, WHO ಇತ್ತೀಚೆಗೆ ಯಾವ ಹೆಸರಿನಿಂದ ತನ್ನ ಮೊದಲ AI ಚಾಲಿತ ಡಿಜಿಟಲ್ ಹೆಲ್ತ್ ಪ್ರಮೋಟರ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಾರಾ ಎನ್ನುವ ಒಂದು ನೂತನ ಡಿಜಿಟಲ್ ಹೆಲ್ತ್ ಪ್ರಮೋಟರ್ ಅನ್ನು WHO ಪ್ರಾರಂಭಿಸಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. WHO ಸಂಸ್ಥೆಯು AI ಚಾಲಿತ ವಿಶ್ವದಲ್ಲೇ ಮೊದಲಾಗಿರುತ್ತದೆ. AI ಚಾಲಿತ ಒಂದು ಡಿಜಿಟಲ್ ಹೆಲ್ತ್ ಪ್ರಮೋಟರ್ ಅನ್ನು ಪ್ರಾರಂಭಿಸಿರುವುದು. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಸಾರಾ ಆಗಿರುತ್ತದೆ. ಈ ಸಾರಾ ಇದರ ಫುಲ್ ಫಾರ್ಮ್ ಸ್ಮಾರ್ಟ್ AI ರಿಸೋರ್ಸ್ ಅಸಿಸ್ಟೆಂಟ್ ಫಾರ್ ಹೆಲ್ತ್ ಎನ್ನುವುದು ಇದರ ಫುಲ್ ಫಾರ್ಮ್ ಆಗಿರುತ್ತದೆ. ಈ ಸಾರಾ ಅಪ್ಲಿಕೇಶನ್ ನಲ್ಲಿ ಒಬ್ಬ ವ್ಯಕ್ತಿಯ ಆರೋಗ್ಯಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದಾಗಿರುತ್ತದೆ. ಅಂದರೆ ಹಾರ್ಟ್ ಬೀಟ್, ಹಾಗೆ ಏನಾದರೂ ತೊಂದರೆಗಳಿದ್ದರೆ ಅದು ಕೂಡ ಇಲ್ಲಿ ತಿಳಿಸಲಾಗುತ್ತದೆ. ಆದರೆ ಇಲ್ಲಿ ಒಂದು ಡಿಜಿಟಲ್ ಮುಖಾಂತರವಾಗಿ ಒಂದು ಡಾಕ್ಟರ್ ರೀತಿಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಆತ್ಮಸಾಕ್ಷ್ಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಏಪ್ರಿಲ್ 5ರಂದು ಅಂತಾರಾಷ್ಟ್ರೀಯ ಆತ್ಮಸಾಕ್ಷ್ಯ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಇದರ 2024 ಥೀಮ್ ಪ್ರೀತಿ ಮತ್ತು ಆತ್ಮಸಾಕ್ಷಿಯೊಂದಿಗೆ ಶಾಂತಿಯ ಸಂಸ್ಕೃತಿಯನ್ನು ಉತ್ತೇಜಿಸುವುದು 2024 ಥೀಮ್ ಆಗಿರುತ್ತದೆ ಮತ್ತು ಇದನ್ನು ಮೊದಲನೆಯದಾಗಿ 2020ರಲ್ಲಿ ಆಚರಿಸಲು ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ, RBI ಸತತ 7ನೆಯ ಬಾರಿಗೆ ರಿಪೋ ದರವನ್ನು ಯಾವ ದರದಲ್ಲಿ ಕಾಯ್ದುಕೊಂಡಿದೆ? ಉತ್ತರ ಆಪ್ಷನ್ ಡಿ, 6.5% ದರದಲ್ಲಿ RBI ಸತತ 7ನೆಯ ಬಾರಿಗೆ ರೆಪೋ ದರವನ್ನು ಕಾಯ್ದುಕೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಲೋಕಸಭಾ ಚುನಾವಣೆ 2024 ಸಮಯದಲ್ಲಿ ತಪ್ಪು ಮಾಹಿತಿಯ ಹರಡುವಿಕೆ ಅಥವಾ ಸುಳ್ಳು ಮಾಹಿತಿಗಳ ಹರಡುವಿಕೆಯನ್ನು ತಡೆಯಲು ಚುನಾವಣಾ ಆಯೋಗವು ಇತ್ತೀಚೆಗೆ ಯಾವ ವೇದಿಕೆಯನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ, ಮಿತ್ ವರ್ಸಸ್ ರಿಯಾಲಿಟಿ ಪ್ಲಾಟ್ಫಾರ್ಮ್ ಎನ್ನುವ ನೂತನ ವೇದಿಕೆಯನ್ನು ಅಥವಾ ಒಂದು ವೆಬ್ಸೈಟ್ ಅನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಈ ಮಿತ್ ವರ್ಸಸ್ ರಿಯಾಲಿಟಿ ಪ್ಲಾಟ್ಫಾರ್ಮ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತದೆ ಅಂದರೆ, ನಿಮಗೆ ಒಂದು ಪೊಲಿಟಿಕಲ್ ಪಾರ್ಟಿಯ ಬಗ್ಗೆ ಒಂದು ಮಾಹಿತಿ ಸಿಗುತ್ತದೆ. ಅದು ನಿಮಗೆ ಸಿಕ್ಕ ಮಾಹಿತಿ ಸುಳ್ಳು ಅಥವಾ ಸತ್ಯವೋ ಎಂದು ತಿಳಿದುಕೊಳ್ಳಲು ಈ ಪ್ಲಾಟ್ಫಾರ್ಮ್ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೇಳಬಹುದಾಗಿರುತ್ತದೆ. ಇದು ಸರಿಯಾದ ಮಾಹಿತಿಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಕ್ಯಾನ್ಸರ್ಗಾಗಿ ಭಾರತದ ಮೊದಲ ದೇಶೀಯ ಜೀನ್ ಚಿಕಿತ್ಸೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, IIT ಬಾಂಬೆಯಲ್ಲಿ ಕ್ಯಾನ್ಸರ್ಗಾಗಿ ಭಾರತ ದೇಶದ ಮೊದಲ ದೇಶೀಯ ಜೀನ್ ಚಿಕಿತ್ಸೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಜೀನ್ ಅನ್ನು ಭಾರತದ ಅಧ್ಯಕ್ಷರಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು IIT ಬಾಂಬೆಯಲ್ಲಿ ಕ್ಯಾನ್ಸರ್ಗಾಗಿ ಭಾರತದ ಮೊದಲ ಸ್ವದೇಶಿ ವಂಶವಾಹಿ ಚಿಕಿತ್ಸೆಯನ್ನು ಪ್ರಾರಂಭಿಸಿರುತ್ತಾರೆ. ಈ ಚಿಕಿತ್ಸೆಯ ಹೆಸರೇನೆಂದರೆ CAR-T ಸೆಲ್ ಥೆರಪಿ ಎಂದು ಇದನ್ನು ಕರೆಯಲಾಗುತ್ತದೆ. ಈ ಥೆರಪಿಯನ್ನು ಅಭಿವೃದ್ಧಿಪಡಿಸಿದವರು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮತ್ತು IIT ಬಾಂಬೆಯಾಗಿರುತ್ತದೆ. ಇಲ್ಲಿ ಈ ಚಿಕಿತ್ಸೆಯನ್ನು ನೆನಪಿಟ್ಟುಕೊಳ್ಳಿ, CAR-T ಸೆಲ್ ಥೆರಪಿ ಆಗಿರುತ್ತದೆ. ಈ ಚಿಕಿತ್ಸೆ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದರೆ, ಇದು ಕಡಿಮೆ ವೆಚ್ಚದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ನೀಡುವ ಒಂದು ವ್ಯವಸ್ಥೆಯಾಗಿರುತ್ತದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಸರ್ಕಾರವು ಎಷ್ಟು ಸ್ನೇಹಪರ ದೇಶಗಳಿಗೆ ಈರುಳ್ಳಿ ರಫ್ತಿಗೆ ಅನುಮತಿಯನ್ನು ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 5 ದೇಶಗಳಿಗೆ ಭಾರತ ದೇಶವು ಈರುಳ್ಳಿ ರಫ್ತಿಗೆ ಅನುಮತಿಯನ್ನು ನೀಡಿರುತ್ತದೆ. ಇಲ್ಲಿ 5 ದೇಶಗಳು ಯಾವುದೆಂದರೆ ಭೂತಾನ್, ಬಾಂಗ್ಲಾದೇಶ, ಮಾರಿಷಾನ್, UAE ಮತ್ತು ಬಹ್ರೇನ್ ಆಗಿರುತ್ತದೆ. ಇಲ್ಲಿ ಭಾರತ ದೇಶ ಈರುಳ್ಳಿ ರಫ್ತುಗಳ ನಿಷೇಧವನ್ನು ಮಾಡಿತ್ತು. ಡಿಸೆಂಬರ್ 2023ರಲ್ಲಿ ಭಾರತ ದೇಶ ಒಂದು ಈರುಳ್ಳಿ ರಫ್ತುಗಳ ನಿಷೇಧವನ್ನು ಮಾಡಿತ್ತು. ಹಾಗಾಗಿ ಈಗ ಇದು ಪುನರಾರಂಭಿಸಿದೆ. 2024ರಲ್ಲಿ ಮತ್ತೊಮ್ಮೆ ಪ್ರಾರಂಭಿಸಿರುತ್ತದೆ. ಈರುಳ್ಳಿ ಬೆಲೆಯ ಒಂದು ಹೆಚ್ಚಿನ ಮಾಹಿತಿಯನ್ನು ನೋಡುವುದಾದಲ್ಲಿ, ವಿಶ್ವದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ದೇಶ ಯಾವುದೆಂದರೆ ಚೀನಾ ಆಗಿರುತ್ತದೆ. ಇದರಲ್ಲಿ 2ನೆಯ ಸ್ಥಾನವನ್ನು ಭಾರತ ದೇಶವು ಹೊಂದಿರುತ್ತದೆ. ಹಾಗೆಯೇ ದೇಶದಲ್ಲಿ ಈರುಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದೆಂದರೆ ಮಹಾರಾಷ್ಟ್ರ ಆಗಿರುತ್ತದೆ. ಮತ್ತು ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, 2022-23ರಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಈರುಳ್ಳಿ ರಫ್ತು ಮಾಡಿದ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಎಂದರೆ ಭಾರತ ದೇಶ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತವು ತನ್ನ ಪರಮಾಣು ವಿದ್ಯುತ್ ಉತ್ಪಾದನೆಯನ್ನು ಪ್ರಸ್ತುತ 8,000 ಮೆಗಾವ್ಯಾಟ್ನಿಂದ 1,00,000 ಮೆಗಾವ್ಯಾಟ್ಗೆ ಹೆಚ್ಚಿಸುವ ಗುರಿಯನ್ನು ಯಾವಾಗಕ್ಕೆ ಹೊಂದಿದೆ? ಉತ್ತರ ಆಪ್ಷನ್ ಬಿ, 2047ಕ್ಕೆ ಈ ಗುರಿಯನ್ನು ಹೊಂದುತ್ತೇವೆ ಎಂದು ತಿಳಿಸಿದ್ದಾರೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, 8,000 ಮೆಗಾವ್ಯಾಟ್ನಿಂದ 1,00,000 ಮೆಗಾವ್ಯಾಟ್ಗೆ ಹೆಚ್ಚಿಸುವ ಗುರಿಯನ್ನು 2047ಕ್ಕೆ ಹೊಂದಿದ್ದಾರೆ. 2024ರ ವೇಳೆಗೆ 100 ಗೀಗಾವ್ಯಾಟ್ ಅಂದರೆ ಇಲ್ಲಿ ನೆನಪಿಟ್ಟುಕೊಳ್ಳಿ, 1 ಗೀಗಾವ್ಯಾಟ್ ಅಂದರೆ 1,000 ಮೆಗಾವ್ಯಾಟ್ ಆಗಿರುತ್ತದೆ. ಹಾಗೆ 1,00,000 ಮೆಗಾವ್ಯಾಟ್ ಅಂದರೆ 100 ಗೀಗಾವ್ಯಾಟ್ ಆಗಿರುತ್ತದೆ. ಇಲ್ಲಿ 100 ಗೀಗಾವ್ಯಾಟ್ ಪರಮಾಣು ಸಾಮರ್ಥ್ಯವನ್ನು ತಲುಪಲು ಉದ್ದೇಶದಿಂದ ಅಣುಶಕ್ತಿ ಇಲಾಖೆಯಲ್ಲಿ ಅಮೃತ ಕಾಲ ಎನ್ನುವ ಒಂದು
ವಿಷನ್ ಡಾಕ್ಯುಮೆಂಟ್ ಅನ್ನು ಕೂಡ ಸಿದ್ಧಪಡಿಸಲಿರುತ್ತದೆ ಎಂದು ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರಾದ ಎ.ಕೆ. ಮೊಹಾಂತಿ ಅವರು ತಿಳಿಸಿರುತ್ತಾರೆ. ಮುಂದಿನ ಪ್ರಶ್ನೆ, ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಮೋಹ ಎನ್ನುವ ಒಂದು ನಿಲ್ದಾಣವು ಭಾರತದಲ್ಲಿ ಡಿಜಿ ಯಾತ್ರಾ ವ್ಯವಸ್ಥೆಯನ್ನು ಪ್ರಾರಂಭಿಸುವ, ನೆನಪಿಟ್ಟುಕೊಳ್ಳಿ, 14ನೇ ವಿಮಾನ ನಿಲ್ದಾಣವಾಗಿದೆ. ಇಲ್ಲಿ ಈ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಉತ್ತರ ಆಪ್ಷನ್ ಸಿ, ಗೋವಾ ರಾಜ್ಯದಲ್ಲಿ ಮೋಪಾ ಎನ್ನುವ ಒಂದು ಡಿಜಿ ಯಾತ್ರಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ವಿಮಾನ ನಿಲ್ದಾಣ ಕಂಡುಬರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು, ಮನೋಹರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಡಿಜಿ ಯಾತ್ರಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಭಾರತದ 14ನೆಯ ವಿಮಾನ ನಿಲ್ದಾಣವಾಗಿದೆ. ಇಲ್ಲಿ ಈ ಡಿಜಿ ಯಾತ್ರಾ ವ್ಯವಸ್ಥೆ ಅಂದರೆ ನೀವು ಏರ್ಪೋರ್ಟ್ಸ್ಗಳಲ್ಲಿ ನೋಡಿರಬಹುದು, ID ಕಾರ್ಡ್ಸ್ಗಳ ಮುಖಾಂತರವಾಗಿ ಅಲ್ಲಿ ಎಂಟ್ರಿ ಮಾಡಲಾಗುತ್ತದೆ. ಈ ಡಿಜಿ ಯಾತ್ರಾ ವ್ಯವಸ್ಥೆಯಿಂದ ಅಲ್ಲಿ ಫೇಸ್ ಸ್ಕ್ಯಾನ್ ಮಾಡುವ ಮುಖಾಂತರವಾಗಿ ಎಂಟ್ರಿ ಮಾಡಲಾಗುತ್ತದೆ. ಇದನ್ನು ನೀವು ಡಿಜಿ ಯಾತ್ರಾ ವ್ಯವಸ್ಥೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಈ ಡಿಜಿ ಯಾತ್ರಾ ವ್ಯವಸ್ಥೆಯನ್ನು ಡಿಜಿ ಯಾತ್ರಾ ಫೌಂಡೇಶನ್ ಸಂಸ್ಥೆಯು ಅಭಿವೃದ್ಧಿಪಡಿಸಿರುತ್ತದೆ. ಭಾರತದಲ್ಲಿ ಡಿಜಿ ಯಾತ್ರಾ ವ್ಯವಸ್ಥೆಯನ್ನು ಯಾವಾಗ ಪ್ರಾರಂಭಿಸಿದ್ದಾರೆ ಎಂದು ಕೇಳಿದರೆ ಡಿಸೆಂಬರ್ 2022ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಎಲ್ಲಿ ಪ್ರಾರಂಭಿಸಿದ್ದು ಅಂದರೆ ನವದೆಹಲಿ, ಬೆಂಗಳೂರು ಮತ್ತು ವಾರಣಾಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ, ಈ 3 ನಿಲ್ದಾಣಗಳಲ್ಲಿ ಒಟ್ಟಾಗಿ ಡಿಸೆಂಬರ್ 2022ರಲ್ಲಿ ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಟಾಟಾ ಇಂಟರ್ನ್ಯಾಷನಲ್ನ ವ್ಯವಸ್ಥಾಪಕ ನಿರ್ದೇಶಕ ಅಥವಾ MD ಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಡಿ, ರಾಜೀವ್ ಸಿಂಘಾಲ್ ಅವರನ್ನು ಟಾಟಾ ಇಂಟರ್ನ್ಯಾಷನಲ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗಿರುತ್ತದೆ. ಇಲ್ಲಿ ಇವರು ಆನಂದ್ ಸೇನ್ ಅವರ ಬದಲಿಗೆ ನೇಮಕವಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ GI ಟ್ಯಾಗ್ ಪಡೆದ ಕಥೀಯ ಗೋಧಿ ಅಥವಾ ಕಥೀಯ ವೀಟ್ ಯಾವ ರಾಜ್ಯಕ್ಕೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿರುತ್ತದೆ. ಮುಂದಿನ ಪ್ರಶ್ನೆ, ಸರ್ಕಾರಿ ನೌಕರರು ಮತ್ತು ಸಂಬಂಧಿಕರಿಗೆ ಆರೋಗ್ಯ ಪ್ರವೇಶವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ನೂತನ ಅಪ್ಲಿಕೇಶನ್ ಅನ್ನು ಅನಾವರಣಗೊಳಿಸಿದೆ. ಈ ಅಪ್ಲಿಕೇಶನ್ನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೈ CGHS ಎನ್ನುವುದು ಈ ಅಪ್ಲಿಕೇಶನ್ನ ಹೆಸರಾಗಿರುತ್ತದೆ. ಇಲ್ಲಿ ಈ ಅಪ್ಲಿಕೇಶನ್ನಲ್ಲಿ ಡಾಕ್ಟರ್ಸ್ಗಳ ಅಪಾಯಿಂಟ್ಮೆಂಟ್ಗಳು ನಿಮಗೆ ಯಾವಾಗ ಸಿಗುತ್ತದೆ ಮತ್ತು ಪ್ರಿಸ್ಕ್ರಿಪ್ಷನ್ಸ್ಗಳು, ಈ ಥರದ ಎಲ್ಲ ಮಾಹಿತಿಗಳನ್ನು ಈ ಅಪ್ಲಿಕೇಶನ್ನಲ್ಲಿ ಕಾಣಸಿಗುತ್ತದೆ. ಇಲ್ಲಿ ಈ ಅಪ್ಲಿಕೇಶನ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿಯಾದ ಅಪೂರ್ವ ಚಂದ್ರ ಅವರು ಅನಾವರಣಗೊಳಿಸಿರುತ್ತಾರೆ. ಈ ಮೈ CGHS ಇದರ ಫುಲ್ ಫಾರ್ಮ್ ಮೈ ಸೆಂಟ್ರಲ್ ಗವರ್ನಮೆಂಟ್ ಹೆಲ್ತ್ ಸ್ಕೀಮ್ ಆಗಿರುತ್ತದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದು ಅಂದರೆ ರಾಷ್ಟ್ರೀಯ ಮಾಹಿತಿ ಕೇಂದ್ರ NIC ಹಿಮಾಚಲ ಪ್ರದೇಶ ಮತ್ತು NIC ಆರೋಗ್ಯ ತಂಡಗಳ ತಾಂತ್ರಿಕ ತಂಡವು ಅಭಿವೃದ್ಧಿಪಡಿಸಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಸ್ಟ್ರಾಟಜಿಕ್ ಪ್ರೊಸೆಸ್ ಕಮಾಂಡ್ SAFC ಜೊತೆಗೆ ಯಾವ ಸಂಸ್ಥೆಯು ಅಗ್ನಿ ಪ್ರೈಮ್ ಎಂಬ ಹೊಸ ಪೀಳಿಗೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, DRDO ಮತ್ತು SAFC ಸಂಸ್ಥೆಯು ಅಗ್ನಿ ಪ್ರೈಮ್ ಎಂಬ ಹೊಸ ಪೀಳಿಗೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿರುತ್ತದೆ. ಇದನ್ನು ಎಲ್ಲಿ ಪರೀಕ್ಷಿಸಿದ್ದಾರೆ ಎಂದರೆ ಒಡಿಶಾದ ಕರಾವಳಿಯಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಇದನ್ನು ಪರೀಕ್ಷಿಸಲಾಯಿತು. ಈ ಅಗ್ನಿ ಪ್ರೈಮ್ ಅನ್ನು ಅಗ್ನಿ P ಅಥವಾ ಅಗ್ನಿ ಪ್ರಧಾನ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಒಂದು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿರುತ್ತದೆ. ಈ ಅಗ್ನಿ ಪ್ರೈಮ್ ಕ್ಷಿಪಣಿಯು 1000ದಿಂದ 2000 ಕಿಲೋಮೀಟರ್ಗಳ ಸ್ಟ್ರೈಕ್ ರೇಂಜ್ ಅನ್ನು ಹೊಂದಿರುತ್ತದೆ. DRDO ಇದರ ಬಗ್ಗೆ ಮಾಹಿತಿಯು, DRDO ಇದರ ಫುಲ್ ಫಾರ್ಮ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿರುತ್ತದೆ. ಇದರ ಸ್ಥಾಪನೆಯನ್ನು 1958ರಲ್ಲಿ ಮಾಡಲಾಯಿತು ಮತ್ತು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.